ಕಮಲ, ಸಂಕ್ರಾಂತಿ ಹಬ್ಬಕ್ಕೆ ನಿನ್ನ ಅಣ್ಣನಿಂದ ಗಿಫ್ಟ್. ಚೆನ್ನಾಗಿದೆ. ಏನು ಅದು? ಅಮ್ಮ ನಿಮ್ಗೆ. ಏನಪ್ಪ? ಅಯ್ಯೋ, ಏನಾಯ್ತು? ಚಿನ್ನ. ಅಯ್ಯೋ, ಚಿನ್ನದ ಬಳೆ ಅಲ್ವಾ? ವಾಚು. ಅಯ್ಯೋ, ಸೀರೆ. ರಶ್ಮಿನಾ. ರಶ್ಮಿನಾ? ನಿನಗ್ ಹೇಳಕ್ಕೂ ಬರಲ್ಲ. ಇದು ರೇಷ್ಮೆ ಕಣೋ. ಇದು ನುಚ್ಚುನುಂಡೆ. ಕಮಲಾ, ನೀನ್ ಬಾಮ್ಮ. ತುಂಬಾ ಚೆನ್ನಾಗಿದೆ. ಇದನ್ ಒಳಗಡೆ ಇಡು. ಏನೋ ಅಮ್ಮನ್ಗೆ ರಶ್ಮಿ ಸೀರೆ, ರೇಷ್ಮೆ. ತಂಗಿಗೆ ಚಿನ್ನದ ಬಳೆ, ವಾಚ್. ಏನೋ ಒಂದು ನನಗೇನ್ ತಂದಿದ್ಯಾ? ನಿನಗ? ಏನೂ ಇಲ್ಲ. ಯಾಕೆ ನಾನೇನ್ ತಪ್ಪು ಮಾಡಿದೆ? ನಿನ್ ಗಿಫ್ಟ್ ನ ಇಲ್ಲಿಗೆ ತರೋದಿಕ್ಕಾಗಲ್ಲಪ್ಪ. ಅಷ್ಟು ದೊಡ್ಡ ಹುಡುಗರೇನಾ? ರಶ್ಮೆ ಅಂತೆ ರಶ್ಮೆ. ನನಗೆ ಅದಕ್ಕಿಂತ ದೊಡ್ಡ ಹುಡುಗರೆ. ಏನ್ ಹುಡುಗರೆ? ಹೇಳ್ತೀನಿ. ಏನದ? ನಮ್ ಹೋಟ್ಲಿಗೆ ಹಾಲ್ ಸಪ್ಲೈ ಮಾಡೋದಿಕ್ಕೆ ಒಂದು ದೊಡ್ಡ ಹಾಲಿನ ಡೈರಿ ಬೇಕು. ಅದಕ್ಕೆ ನೀನೇ ಯಜಮಾನ. 2,000 ಹಸು, ಒಂದು ಕಾರು, ಒಂದು ವ್ಯಾನು, ಒಂದು ಬ್ಯೂಟಿಫುಲ್ ಬಂಗ್ಲೆ. ನಿನ್ನ ಒಬ್ಬ ದೊಡ್ಡ ಶ್ರೀಮಂತನ್ ಮಾಡ್ತೀನಿ. ಅಂದ್ರೆ ನಿನ್ನ ಹಾಗೆ ನನ್ನನ್ನು ಸೌಕಾರ ಮಾಡ್ತೀಯಾ? ಯಮೋ, ಅಶೋಕ್ ನನ್ಗೆ ಕಾರು ಬಂಗ್ಲೆ ಎಲ್ಲ ತೆಕ್ಕೊಟ್ಟು ಶ್ರೀಮಂತನ್ ಮಾಡ್ತಾನಂತೆ. ನಮಗೆ ಯಾಕಪ್ಪ ಬಂಗ್ಲೆ, ಕಾರು, ಆಡಂಬರ ಎಲ್ಲ? ಹಾಗಲ್ಲಮ್ಮ. ಇಲ್ಲಪ್ಪ, ನಮ್ಮ ಯಜಮಾನ್ರು ಕಟ್ಟಿರೋ ದೇವಸ್ಥಾನದಂತ ಈ ಮನೆ, ಕಳ್ಳ ಕಪಟ ಇಲ್ದೇ ಇರೋ ಮುತ್ತಿನಂತಹ ಮಗ, ಚಿನ್ನದಂತ ಮಗಳು, ಹೆತ್ತ ಮಗನ ಹಾಗೆ ಪ್ರೀತಿ ತೋರ್ಸೋ ನೀನು. ಅಣ್ಣಂಗ್ ಕೊಡು. ನನಗ್ ಯಾವುದೇ ಕೊರತೆ ಇಲ್ದೆ ನೆಮ್ಮದಿಯಿಂದಿದ್ದೀನಿ. ನೀನು ಅಣ್ಣಾಮಲೆ ಯಾವಾಗ್ಲೂ ಚೆನ್ನಾಗಿರ್ಬೇಕು, ಅಷ್ಟೇ ಸಾಕು. ಗೊತ್ತಾಯ್ತಾ? ಕಾರ್ ಅಂತೆ, ಬಂಗ್ಲೆ ಅಂತೆ. ಅಶೋಕ ಹುರುಳೆ ಉಂಡೆ ಹಾಕಮ್ಮ. ಹುರುಳೆ ಉಂಡಮ್ಮ. ಹುರುಳ? ಅದು ಕುದುರೆಗೆ ಇಡೋದ್ ಕಣೋ. ಇದು ನುಚ್ಚುನುಂಡೆ. ಯಾವಾಗ ನೋಡಿದ್ರು ಹುಲ್ಲು ತೌಡು ಅಂತ ಮಾತಾಡ್ತೀಯ. ಹಸು, ಎಮ್ಮೆ ಇವೆರಡೇ ಗೊತ್ತು. ಇಂಥವನ್ನ ಕರ್ಕೊಂಡೋಗ್ ಕಾರಲ್ಲಿ ಕೂಡಿಸ್ತೀನಿ ಅಂತ್ಯಲ್ಲಪ್ಪ. ಅದೆಲ್ಲ ಸರಿ ಹೋಗಲ್ಲ. ಬಿಟ್ಬಿಡಪ್ಪ. ಬಿಟ್ಬಿಡಪ್ಪ. ಇವನ್ ಹೀಗೆ ಸರಿ.